ನಡೆ. ಹಾಗಾದ್ರೆ ನಾವೀಗ ಮುಂದಿನ ಕಾರ್ಯಕ್ಕೆ ಪ್ರವೃತ್ತರಾಗುವ. ಆಗಲಿ ಗುರುದೇವ. ನಡೆ. ಹರಿಶ್ಚಂದ್ರ ಪೂಜ್ಯರೇ, ವಂದಿಸುವೆನು. ನನ್ನ ಸರ್ವ ಸಾಮ್ರಾಜ್ಯ ಸಕಲ ಐಶ್ವರ್ಯಗಳನ್ನು ದಾನವಾಗಿ ನೀಡಬೇಕೆ? ಆಗಲಿ ಗುರುದೇವ, ನನ್ನ ಸರ್ವ ಸಾಮ್ರಾಜ್ಯ ಸಕಲ ಐಶ್ವರ್ಯಗಳನ್ನು ದಾನವಾಗಿ ನೀಡುವೆ. ಇದೋ ಉದಕವನ್ನು ಬಿಡುವೆ. ಆಯ್ತೆ, ಈಗ ನಿಮ್ಮ ಮನ ತೃಪ್ತಿ ಆಯ್ತೆ? ಹರಿಶ್ಚಂದ್ರ ಹರಿಶ್ಚಂದ್ರ ಮುಂಬರುವ ಭಾವನೆಯಿಂದ ಜೋಕೆ. ಹರಿಶ್ಚಂದ್ರ ಜೋಕೆ. ಆಹಾಹಾಹಾ, ಎಂಥ ವಿಚಿತ್ರವಾದ ಸ್ವಪ್ನವಿದು. ಕನಸಿನೇನೋ ಕೌಶಿಕ ಗುರುವರನಿಗೆ ರಾಜೇಶ್ವರಿಗಳನ್ನು ದಾನವಾಗಿ ನೀಡಿದೆ. ಆದರೆ ಆ ಭೀಕರವಾದ ಸ್ವರೂಪವೇಕೆ ನನ್ನನ್ನು ಭಯಪಡಿಸಲು ಯತ್ನಿಸಿತು? ಇದು ಭವಿಷ್ಯವಾದ ಭೀಕರ ಚಿತ್ರದ ಛಾಯವಾಗಿರ್ಲಿಕ್ಕಿಲ್ಲವಷ್ಟೇ. ಹೀಗೋ ಯಾರಲ್ಲಿ? ಏನಪ್ಪಣೆ ಪ್ರಭು? ಮಂತ್ರಿಗಳಿಗೆ ಬರಲು ಹೇಳು. ಮಹಾದಾಜ್ಞೆ. ನನ್ನ ಸತಿ ಪುತ್ರರು ಯಾವುದಾದ್ರೊಂದು ವಿಪತ್ತಿಗೆ ಈಡಾಗಿರಬಹುದೇ? ಅಥವಾ ನನ್ನ ಪುತ್ರವರ್ತ ಪ್ರಜರಿಗೆ ಪರಚಕ್ರದಿಂದ ತೊಂದರೆಗೆ ಈಡಾಗಿರಬಹುದೇ? ಅಂತೂ ಇದಾವುದು ಮುಂದೆ ಬರಲಿರುವ ಮಂದ ಭಾಗ್ಯದ ಭೀಕರ ದೃಶ್ಯವು ಮನೋನಯನಿಗಳಿಗೆ ಮಿಂಚಲು ಆರಂಭಿಸಿತು. ಪ್ರಭು, ನನ್ನನ್ನೇಕೆ ಕರೆ ಕಳಿಸನವಾಯಿತು? ಸಚಿವ ಶಿರೋಮಣಿಗಳೇ, ನಾನೊಂದು ಸ್ವಪ್ನವನ್ನು ಕಂಡನು. ಮೊದಲೊಂದು ಘೋರ ರೂಪವು ಬಂದು ನನ್ನನ್ನು ಭಯಪಡಿಸಲು ಯತ್ನಿಸಿತು. ಆಮೇಲೆ ವಿಶ್ವಾಮಿತ್ರ ಮಹಾಮುನಿಗಳು ಬಂದು ನನ್ನ ಸರ್ವ ಸಾಮ್ರಾಜ್ಯ ಸಕಲ ಐಶ್ವರ್ಯಗಳನ್ನು ದಾನ ಬೇಡಿ ಸ್ವೀಕರಿಸಿಕೊಂಡು ಹೋದರು. ಎಚ್ಚೆತ್ತು ನೋಡಲಾಗಿ ಪ್ರಾತಃ ಕಾಲವು ಸಮೀಪಿಸಿತ್ತು. ಪ್ರಭು, ಬರುವ ಭಯಾನಕ ಪ್ರಸಂಗಗಳನ್ನು ವಿಧಿಯು ಸ್ವಪ್ನ ಪರಮುಖದಿಂದ ಸೂಚಿಸಿದಂತೆ ತೋರ್ಪದು. ಬಾರದು ಬಪ್ಪದು ತಪ್ಪೋದರಣಿದವ. ಮಂತ್ರಿಗಳೇ, ತಿರುಗುವುದು ಕಾಲಚಕ್ರ. ತಿರುಗು ನಿನ್ನ ಮನಧನಿಯವರೆಗೆ ಎಂದು ಚಲಿಸದು ಎನ್ನ ಚಿತ್ತ. ಭಿನ್ನಪಡಿಸುವ ನಿನ್ನ ಚಿತ್ರದ ಛಾಯೆಗಳನ್ನು ಕಂಡು ಸತ್ಯಪರಣೆ, ನಿನ್ನ ಸತ್ಯಂ ಕಂಡು ಸತ್ಯಲೋಕ ಮೊದಲುಗೊಂಡು ನಾಚಿದಂತೆ ತೋರ್ಪದು. ಇಲ್ದೊಡೆ ಕಾಲಚಕ್ರ ತಾನೆಂತು ತೋರ್ಪದು ತನ್ನ ಪರಿಗರ ವಕ್ರಗತಿ. ನಿಸರ್ಗವು ತಾನೆಂತು ಕಾಣುವುದು ಸತ್ಯಾತ್ಮನೋಳ ಸತ್ಯವನು. ತಂದೆ ಪಾದ ಸೀನಾ ಮೌಳಿನಿವರ ಬಾಲ ಪುರಾರಿ ತಂದೆ ಪಾದ ಸೀನಾ. ಶ್ರೀ ಗೌರಿ ಕುಸುಮ ಹರಣಿ ಭವತಾರಿ ವಿಸಾದರ ಸಾಂಕಿತ ಶ್ರೀ ಗೌರಿ. ಮಗು, ಈ ದಿನ ಬೆಳಗಿನ ಜಾವಿನಲ್ಲಿ ನಾನೊಂದು ಸ್ವಪ್ನವನ್ನು ಕಂಡೆ. ಆ ಸ್ವಪ್ನದಲ್ಲಿ ಒಂದು ಘೋರ ರೂಪ ಬಂದು ಪತಿದೇವನು ನಾನಾ ಎಪ್ಪತ್ತಿಗೆ ಮಾಡಿತು. ಮಗು, ಅಷ್ಟರಲ್ಲಿ ಎಚ್ಚರವಾಯಿತು. ಭೇಟಿಗಾಗಿ ಹೋದ ಮಹಾರಾಜರಿಗೆ ಕಾಡ ಮೃಗಗಳಿಂದ ಏನಾದ್ರೂ ಅಪಾಯ ಸಂಭವಿಸಿರುವುದೆಂದು ಮನವು ಕಳವಳಪಡ್ತಿರದಪ್ಪ. ಅಮ್ಮ, ಕನಸೇನು? ಭವಿತವ್ಯದ ಭಯಾನಕ ಚಿತ್ರವನ್ನು ಹೃತ್ಪಟಲದ ಮೇಲೆ ಒಡಮೂಡಿಸುತ್ತಿರುವುದು. ಅಮ್ಮ, ಆದರೆ ಸತ್ಯ ಶಿರೋಮಣಿ ಸಾಮ್ರಾಟ ಹರಿಶ್ಚಂದ್ರನ ಸತ್ಯರತ್ನಳಾದ ನೀನು ಕಲ್ಪನೆಗೆ ಕಾಣವ ಸ್ವಪ್ನ ಜನ್ಯ ಭಾವಿ ಸಂಘಟನೆಗಳಿಗೆ ಭಯ ಪಡುವುದು ವಿಹಿತವೇನಮ್ಮ? ತಾತನ ಹೋಗಿ 2-3 ದಿನಗಳಾದವು.
ಇಷ್ಟಲ್ಲೇ ಬರಬಹುದು. ಅದು ಕೇಳಿದ್ಯಾ ಮಾತೆ? ತಾತನು ಬಂದನು. ಹಸನ್ಮುಖಿ ಆಗಮ್ಮ. ಬಂದ್ರಿ ಮಗು. ಪುನಃ ಪ್ರಾಣಿಗಳು ಬಂದವು. ನೀನು ಬೇಗ ಹೋಗಿ ವಿಶ್ವನಾಥನಿಗೆ ಲಕ್ಷ್ಮಣಾದೀಪವನ್ನು ಹಚ್ಚಲಿಕ್ಕೆ ನಮ್ಮ ಪಾರ್ಪತ್ಯದಾಳನ್ನು ತಿಳಿಸು. ನೀನು ಬರುವಷ್ಟರಲ್ಲಿ ಭೇಟಿಗಾಗಿ ಹೋಗಿ ವಿಜಯಶಾಲಿಗಳಿಗೆ ಬಂದ ಅವರನ್ನು ಸ್ವಾಗತಿಸುವೆನು. ಸುನಂದ, ಮಹಾರಾಣಿಯವರೇ, ಆರತಿನ ತೆಗೆದುಕೊಂಡು ಬಾರಮ್ಮ. ಬಂದೆ ಮಹಾರಾಣಿಯವರೇ. ದೇವ, ನಿನ್ನ ಮನಸ್ಸಿಗೆ ಹೀಗೆ ಬಂದಿತೆ? ಹೀಗಾಯಿತೆ, ಪರವಾಗಿಲ್ಲ. ಈಗ 2-3 ದಿವಸಗಳಿಂದ ಇದೇ ರೀತಿಯಾಗಿ ಅಪಶಕನಗಳಾಗುತ್ತಿರುವವು. ಅಂತೂ ಕ್ಷಿಪ್ರದಲ್ಲಿ ಆವದು ವಿಪತ್ತು ಸಂಭವಿಸುವಂತೆ ತೋರುತ್ತದೆ. ಆಗಲಿ, ಬರಲಿರುವ ಭವನಗಳಿಗೆ ಭವತಾರಕನಾದ ವಿಶ್ವನಾಥನೇ ಕಾರಣನು. ನಾವು ನಿಮಿತ್ತ ಮಾತ್ರರು. ಆತನ ಕುಣಿಸಿದಂತೆ ಕುಣಿಯಲೇಬೇಕೆ ದೇವಿ? ನಾಥ, ಈ ದಿನ ಬೆಳಗಿನ ಜಾವಿನಲ್ಲಿ ನಾನೊಂದು ಸ್ವಪ್ನವನ್ನು ಕಂಡೆ. ಆ ಸ್ವಪ್ನದಲ್ಲಿ ಒಂದು ಘೋರ ರೂಪ ಬಂದು ನಿಮ್ಮನ್ನು ಭಯಪಡಿಸಲು ಯತ್ನಿಸುತ್ತಲ್ಲದೆ ಪುತ್ರ ಐತಾಸು ಮೊದಲುಗೊಂಡು ಮೂವರನ್ನು ಪಡಬಾರದು ಭವನಿಗೀಡು ಮಾಡಿತು. ನಾಥ, ಸಹಿಸು ಸಾಧ್ವಿ, ಸಹಿಸು. ಇನ್ನು ಭಯ ಪಡುವುದೇಕೆ? ಆವ ಜನ್ಮದ ಕರ್ಮವು ಪ್ರಚಂಡ ಪೌಲದ ಪರಿಘಾತದಂತೆ ಹೃದಯಕ್ಕೆ ಅಪ್ಪಳಿಸುತ್ತಿರುವುದು. ಇದಮ್ಮ ತಿಳಿದು ಸತ್ತ ಸಂದನ ಹೃದಯವು ತಾನೆಂತೂ ಬೆದರುವುದು, ಹೊರಪುದು ತಾನೆಂತೂ ತಪ್ಪುವುದು. ದೇವಿ ರಾಜೇಶ್ವರ ಮೊದಲುಗೊಂಡು ನಶಿಸಿದೊಡೆ ಎನ್ನಮ್ಮನ ಮಿಡುಕದು, ಭವದ ಭೋಗಂ ಬಯಸದು ಎನ್ನಮ್ಮನ. ನೀ ನೀಡಿದ ದುಗುಡಗಳನ್ನು ದೃಢಮಣಿದೆ ಭೋಗಿಸುವೆ. ಇದಕ್ಕೆ ಮೀರಿದೊಡೆ ಎನ್ನಾನೆ ಪತಿಯಾನೆ ಪುತ್ರನಾನೆ. ಆದೊಡೆ ಇನಿಯನ ನಗುಮುಗು ಅನುದಿನ ಕಾಣುವಂತೆ ಮಾಡಿದ್ರದೊಡೆ ನಿನಗಾನೆ. ಮಹಾಪ್ರಭು, ವಿಶ್ವಾಮಿತ್ರ ಮಹಾಮುನಿಗಳು ತಮ್ಮ ದರ್ಶನಕ್ಕಾಗಿ ಬಂದಿರುವರು. ಯಾರು? ವಿಶ್ವಾಮಿತ್ರ ಮಹಾಮುನಿಗಳೇ? ಹೌದು ಪ್ರಭು. ಗುರುದೇವ, ಹೀಗೆ ದಯಮಾಡಿಸಬೇಕು. ದೂರಾಗು ದುಶ್ಚರಿತನೆ. ನನ್ನ ಪಾದಗಳನ್ನು ಮುಟ್ಟಬೇಡ ಪಾಪಿ. ನೀನು ಸತ್ಯ ಸಂಧನೆಂದು ಈ ಜಗತ್ತು ನಿನ್ನನ್ನು ಸುಮ್ಮನೆ ಕೊಂಡಾಡುವುದು ಅಧಮ. ಗುರುದೇವ ಕೋಪವಶರಾಗಿ ನನ್ನನ್ನು ತಮ್ಮ ಪವಿತ್ರ ಚರಣಗಳಿಂದ ದೂರ ಮಾಡಿದರೇಕೆ? ಇದಕ್ಕೆ ನಾನು ಮಾಡಿದ ಅಪರಾಧವೇನು? ನೃಪಾಧಮ, ಬಾಯ್ ಮುತ್ತು. ನನಗೆ ಪ್ರತ್ಯುತ್ತರವನ್ನು ಕೊಡುವೆಯ?
ಈಗಲೇ ಶಾಪ ಕೊಟ್ಟು ಗುರುದೇವ ಗುರುದೇವ, ಶಾಪ ಕೊಡುವುದಕ್ಕೆ ನಾನು ಮಾಡಿದ ಅಪರಾಧವೇನು? ದಯಮಾಡಿ ಶಾಂತಿಯನ್ನು ವಹಿಸಿ ಹೇಳಬೇಕು. ನೀನು ಏನೂ ಅಪರಾಧವನ್ನು ಮಾಡಿಲ್ಲ. ಸ್ವಾಮಿ ಸ್ವಪ್ನದಲ್ಲಿ ತಮ್ಮ ದ್ರೋಹ ಚಿಂತನೆಯನ್ನು ಮಾಡಿಲ್ಲ. ಇದಕ್ಕೆ ತಮ್ಮ ಪವಿತ್ರ ಚರಣಗಳೇ ಸಾಕ್ಷಿ. ಖಲಾಗ್ರಣಿ, ನಿನ್ನಷ್ಟಕ್ಕೆ ನೀನೇ ಮಹಾ ಸಂಪನ್ನನೆಂದು ಬಗಳುತ್ತಿರುವೆಯಲ್ಲ. ನನ್ನ ಆಶ್ರಮದಲ್ಲಿ ಮಕ್ಕಳಂತಿರುತ್ತಿದ್ದ ಮೃಗಗಳನ್ನು ಏತಕ್ಕೆ ಸಂಹರಿಸಿದೆ? ಮುನಿಕುಲ ತಿಲಕ, ಆ ಮೃಗಗಳು ನನ್ನ ಪ್ರಜೆಗಳಿಗೆ ಸಹಿಸಸಾಧ್ಯವಾದ ದುಃಖವನ್ನು ಕೊಟ್ಟದ್ದರಿಂದ ಸಂಹರಿಸಿದರಲ್ಲದೆ ಮನಮೋದನೆಗಾಗಿ ಅಲ್ಲ. ಪ್ರಜರನ್ನು ಪುತ್ರರಂತೆ ಕಾಪಾಡುವುದು ರಾಜರ ಧರ್ಮವಲ್ಲವೇ? ಇದೊಂದು ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆ. ಅದು ಇರಲಿ, ನೀನು ಮೃಗಯಾ ವಿಹಾರದಿಂದ ದಣಿದೆ ಎಂದು ನನ್ನ ಆಶ್ರಮದ ಕನ್ಯರು ನಿನ್ನ ಮನಮೋದನೆಗಾಗಿ ಸಂಗೀತ ನೃತ್ಯಾಭಿನಯಗಳನ್ನು ತೋರಲಾಗಿ ಸಂತುಷ್ಟನಾಗಿ ಬೇಡಿದ ಅಭಿಷ್ಟವನ್ನು ಪೂರ್ತಿಯಾಗಿ ಮಾಡುವೆನೆಂದು ಪೊಗಳಿ ಆಮೇಲೆ ಅವರ ಹೃತ್ಗತವನ್ನು ತಿಳಿದುಕೊಂಡು ಅವರ ಇಚ್ಛೆಯನ್ನು ತುಚ್ಛೀಕರಿಸಿ ಸೇವಕರಿಂದ ದೂಡಿಸಿ ಅವಮಾನ ಮಾಡಿದ ಕಾರಣವೇನು? ದಯಾಸಾಗರ, ಇದರಲ್ಲಿ ಕಿಂಚಿನ ಮಾತ್ರವಾದರೂ ನನ್ನ ದೋಷವಿಲ್ಲ. ನಾನು ಅವರಿಗೆ ಯಾವ ಅಪಮಾನವನ್ನು ಮಾಡಲು ಬಯಸಿದವನು ಅಲ್ಲ. ಆ ಮಂಕುಮತಿಗಳಿಗೆ ಹರ್ಷಿತನಾಗಿ ಬೇಡಿದ ಬಹುಮಾನವನ್ನು ಕೊಡುವೆನೆಂದು ಮಾತ್ರಕ್ಕೆ ನನ್ನಲ್ಲಿ ಧನ ಕನಕ ವಸ್ತ್ರಾಭರಣಗಳನ್ನು ಇಚ್ಛಿಸದೆ ಅಂಗ ಸಂಘವನ್ನು ಇಚ್ಛಿಸಿದರೆ ಗುರುದೇವ, ಅವರನ್ನು ಸೇರುವ ಬಗೆಯಂತೂ ಶುದ್ಧರಾದ ತಾವೇ ವಿಚಾರ ಮಾಡಿರಿ. ಅವರಿಗೆ ವಚನ ಕೊಟ್ಟಂತೆ ಅವರನ್ನು ಸೇರಿ ಸೌಖ್ಯವನ್ನು ಹೊಂದು, ಇಲ್ಲವಾದರೆ ಸತ್ಯ ಭ್ರಷ್ಟನೆಂದು ಬೊಗಳಿಬಿಡು. ಗುರುದೇವ, ಅವರು ಅದನ್ನೊಂದನ್ನು ಬಿಟ್ಟು ನನ್ನ ಸರ್ವ ಸಾಮ್ರಾಜ್ಯವನ್ನೇ ಕೇಳಿದರೆ ಕೊಡುತ್ತಿದ್ದರ ಹೊರತು ಇಲ್ಲವೆಂದು ಯಾವ ಕಾಲಕ್ಕೂ ಹೇಳುತ್ತಿದ್ದಿಲ್ಲ. ಎಲ್ಲೋ ನೃಪಾಲ, ನುಡಿದ ಮಾತಿಗೆ ತಪ್ಪಿದ ನೀನು ಅದೆಂತೂ ನಿನ್ನ ಸರ್ವ ಸಾಮ್ರಾಜ್ಯವನ್ನು ಕೊಡುತ್ತಿದ್ದೀಯೋ ನಾ ಬೇರೆ ಕಾಣೆ. ಅವರು ನಿನ್ನ ಸರ್ವ ಸಾಮ್ರಾಜ್ಯವನ್ನು ಬಯಸಿದ್ದರೆ ನೀನು ಕೊಡುತ್ತಿದ್ದೀಯಲ್ಲವೇ? ನಿಸ್ಸಂದೇಹವಾಗಿ ಮುನಿಕುಲ ತಿಲಕ. ಹಾಗಾದ್ರೆ ಸ್ವಪ್ನದಲ್ಲಿ ನೀನ ರಾಜ್ಯವನ್ನು ನನಗೆ ಕೊಡು, ಆಮೇಲೆ ಮುಂದಿನ ವಿಚಾರ. ಇಲ್ಲವೇ ಸ್ವಪ್ನದಲ್ಲಿ ನೀಡಿದ ರಾಜ್ಯವು ಸತಿಯನ್ನು ನುಡಿದು ಬಿಡು, ಬಂದ ದಾರಿಯಿಂದ ಮರಳಿ ಹೋಗುತ್ತೇನೆ. ಗುರುದೇವ, ತ್ರಿಕಾಲದಲ್ಲಿಯೂ ಆತ್ಮನು ಒಬ್ಬನೇ ಇರುವನು. ಅಂದ ಮೇಲೆ ಸ್ವಪ್ನದಲ್ಲಿ ನೀಡಿದ ರಾಜ್ಯವು ಸಟಿ ಎಂದು ಹೇಗೆ ನುಡಿಯಲಿ? ಅಗತ್ಯವಾಗಿ ಸರ್ವ ಸಾಮ್ರಾಜ್ಯ ಸಕಲ ಐಶ್ವರ್ಯಗಳನ್ನು ಸ್ವಪ್ನದಲ್ಲಿ ನೀಡಿದಂತೆ ಜಾಗ್ರತೆಯಲ್ಲಿ ನೀಡುವೆನು. ಸ್ವೀಕರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡಬೇಕು. ಜನ ಸದನ ದುರಿತದನ ಪಾವನಾತನ ದಿವ್ಯ ಚರಣ, ಪಾವನಾತನ ದಿವ್ಯ ಚರಣ. ದಿವ್ಯ ಚರಣ, ಪಾವನಾತನ ದಿವ್ಯ ಚರಣ. ದೀನ ಜನ ಸಂತಾಪಹರಣ, ದೀನ ಜನ ಸಂತಾಪಹರಣ, ದಾನಗೈಯುವ ಸಕಲ ರಾಜವ, ದಾನಗೈಯುವ ಸಕಲ ರಾಜವ, ಪಾದ ಕರ್ಪಿಸಿ ಧನ್ಯನಾಗುವೆ, ಪಾದ ಕರ್ಪಿಸಿ ಧನ್ಯನಾಗುವೆ. ದಾನ ಸದನ, ದಾನ ಸದನ, ದಾನ ಸದನ, ಸುರಿತದನ, ಪಾವನಾತನ ದಿವ್ಯ ಚರಣ, ಪಾವನಾತನ ದಿವ್ಯ ಒಪ್ಪಿದೆ ಸತ್ಯಸಂಧ. ಸ್ವಪ್ನದಲ್ಲಿ ನುಡಿದಂತೆ ನೀನು ನಿನ್ನ ಸರ್ವ ಸಾಮ್ರಾಜ್ಯವನ್ನು ದಾನವಾಗಿ ನೀಡುವೆ ಗುರುದೇವ. ಇದಕ್ಕೆ ನಿನ್ನ ಸತಿ ಪುತ್ರರು ಸಮ್ಮತಿಯನ್ನಿತ್ತರೆ ಮಾತ್ರ ಸ್ವೀಕರಿಸುವೆ. ಹೀಗೋ? ಯಾರಲ್ಲಿ? ಏನಪ್ಪಣೆ ಪ್ರಭು? ಸತಿ ತಾರಾಮತಿಗೆ ಪುತ್ರ ರೋಹಿತ ಶಿವನಿಗೆ ಉದಕವನ್ನು ತೆಗೆದುಕೊಂಡು ಬರಲು ಹೇಳು. ಮಹಾದಾಜ್ಞೆ.
ತಾರಾಮತಿ, ಪತಿದೇವ, ರೋಹಿತ, ತಾತ ನಾನು ಸ್ವಪ್ನದಲ್ಲಿ ವಿಶ್ವಾಮಿತ್ರ ಮಹಾಮುನಿಗಳಿಗೆ ನನ್ನ ಸರ್ವ ಸಾಮ್ರಾಜ್ಯ ಸಕಲ ಐಶ್ವರ್ಯಗಳನ್ನು ದಾನವಾಗಿ ನೀಡಿದೆ. ಅದರಂತೆ ಈಗ ಜಾಗ್ರತೆಯಲ್ಲಿ ನೀಡುವೆನು. ಇದಕ್ಕೆ ನಿಮ್ಮ ಸಮ್ಮತಿ ಇರುವುದೇ? ತಾರಾಮತಿ, ಗುರುವರ, ನಿನ್ನ ಪತಿಗೆ ಹುಚ್ಚು ಹಿಡಿದಿದೆ. ಈ ಜಗತ್ತಿನಲ್ಲಿ ತಾನು ಸತ್ಯಸಂಧನೆಂದು ಮೆರೆಯಬೇಕೆಂಬ ಸ್ವಾರ್ಥ ಕಾಮುಕತೆಯಿಂದ ಸ್ವಪ್ನದಲ್ಲಿ ನುಡಿದಂತೆ ತನ್ನ ಸರ್ವಸ್ವವನ್ನು ದಾನ ನೀಡುವನಂತೆ. ಇದಕ್ಕೆ ನಿಮ್ಮ ಸಮ್ಮತಿರುವುದೇ? ನೋಡು, ಆಮೇಲೆ ನಿಮಗೆ ನಿಲ್ಲಲು ಸ್ಥಳವಿಲ್ಲದಂತಾಗುವುದು ಜೋಕೆ. ಮುನುಕುಲ ತಿಲಕ, ಬ್ರಹ್ಮಜ್ಞಾನಿಗಳಾದ ತಾವು ನನ್ನಂತ ಲಲನೆಯರಿಗೆ ಈ ರೀತಿ ಬೋಧಿಸಬಾರದು. ಉಣ್ಣುವ ಅನ್ನದಲ್ಲಿ ವಿಷವನ್ನು ಬೆರೆಸ್ತಕ್ಕವಳು ನಾನಲ್ಲ. ಹಾ 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 ತಾರಾಮತಿ, ಗುರುವರ, ಈಗ್ಗೆ ನನ್ನ ಮಾತುಗಳು ರುಚಿಸಲಿಕ್ಕಿಲ್ಲ. ಆಮೇಲೆ ಪಶ್ಚಾತ್ತಾಪವಾದೀತು. ನಂತರ ಮನದಲ್ಲಿ ಮಿಡುಕಿ ಹೀನರೆಂದೆನಿಸಿಕೊಳ್ಳಬೇಡಿ. ನೋಡು, ಪೂರ್ವಾಪರ ವಿಚಾರ ಮಾಡು. ನಿನ್ನ ಒಡೆಯನಿಗೆ ಒಡಲ ಭಾವವ ನಿವೇದಿಸು. ತಿಳಿಯಿತೆ? ಇನಿ ಅವಲಿಯಾದ ನನಗೆ ನಿನ್ನ ಬಲವಲ್ಲವೇ? ಪತಿಯೇ ಸಕಲವೆಂದು ತಿಳಿದನಿಗೆ ಇನ್ನೆಲ್ಲಿಯೇ ಸ್ವಾತಂತ್ರ್ಯವು? ಯತಿವರಿಗೆ ದಾನವನ್ನು ನೀಡಲು ಎನ್ನ ಅನುಮತಿ ಏಕೆ? ಪತಿಗೈದ ಕೃತಿಗೆ ವಿಘ್ನನು ತಂದೊಡೆ ನಾನೆಂತ ಸತಿ ಎನಿಪೇನು? ನಿಮಿಷವನ್ನು ಕಳೆಯದೆ ನೀ ನೀಡು ದಾನವನ್ನು. ಇವಳಂತೂ ನನ್ನ ಮಾಯಾಜಾಲಕ್ಕೆ ಬಲೆಯಾಗಲಾರಳು. ಆಗಲಿ ತಾರಾಮತಿ, ನಿನ್ನ ಇಚ್ಛೆ ಇದ್ದಂತೆ ನಡೆ. ನನ್ನ ಹಿತೋಪದೇಶಕ್ಕೆ ಕಿವಿಗುಡಿದಿದ್ದರೆ ನಿಮಗೆ ಕಷ್ಟವು ಕಟ್ಟಿ ಇಟ್ಟದ್ದೆ. ಇನ್ನು ರೋಹಿತನನ್ನು ವಿಚಾರಿಸಿ ನೋಡುವ. ಇನ್ನು ಗುರುಗಳ ದೃಷ್ಟಿಯು ನನ್ನ ಮೇಲೆ ಬೀಳುವಂತೆ ಕಾಣುತ್ತಿದೆ. ಆಗಲಿ, ಸತ್ಯಕ್ಕೆ ಸಾವಿಲ್ಲವಷ್ಟೇ. ತಾತನು ವಚನವನ್ನು ನೀಡಿದ್ದಾಗಿದೆ, ಎಲ್ಲವೂ ಆಗಿದೆ. ಪುನಃ ಪುನಃ ನಮ್ಮನ್ನೇಕೆ ವಿಚಾರಿಸುವುದು? ತ್ರಿಶಂಕುವಿನ ಗುರುಗಳಿಗೆ ತ್ರಿಶಂಕುವಿನ ಸ್ಥಿತಿಯು ಬಂದಂತೆ ಕಾಣುತ್ತದೆ. ನಮ್ಮನ್ನೇಕೆ ವಿಚಾರಿಸುವುದು? ಶಾರ್ದುಲ ಗರ್ಭದಲ್ಲಿ ಶ್ವಾನ ಜನಿಸಬಹುದೇ ಎಂದಾದರೂ?